ಚಿನ್ನ ಪ್ರಿಯರಿಗೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಕಳೆದ 4 ದಿನಗಳಿಂದ ಸತತವಾಗಿ ಚಿನ್ನದ ದರ ಇಳಿಕೆ ಆಗ್ತಾ ಬರ್ತಾ ಇದೆ. ಯಾಕೆ ಚಿನ್ನದ ದರ ಇಳಿಕೆ ಆಯಿತು ಅಂತಂದ್ರೆ ಅಲ್ಲಿ ಯುದ್ಧ ನಿಲ್ತು, ಅದಕ್ಕೋಸ್ಕರ ಆಯಿತು ಅಂತ. ಹಾಗಿದ್ದಾಗ ಪ್ರಧಾನಿಗಳು 1 ವರ್ಷ ಖರೀದಿ ಮಾಡಬೇಡಿ ಅಂತಂದಿರಲ್ಲ, ಅದು ಯಾಕೆ? ಈಗ ಯಾಕೆ ಚಿನ್ನ ಖರೀದಿ ಮಾಡಬೇಕಾ ಬೇಡವಾ? ಇದ್ರ ಬಗ್ಗೆ ಆರ್ಥಿಕ ತಜ್ಞರು ಏನು ಹೇಳ್ತಾರೆ? ಎಲ್ಲ ಡೀಟೇಲ್ಸ್ ಅನ್ನ ಇಲ್ಲಿಡ್ತಾ ಇದೀವಿ ನೋಡಿ. ಗೋಲ್ಡ್ ಪ್ರಿಯರಿಗೆ ಗುಡ್ ನ್ಯೂಸ್. ಶನಿವಾರ ಪೇಟೆಯಲ್ಲಿ ಬಂಗಾರದ ಬೇಟೆ. ಸತತ 4ನೇ ದಿನವೂ ಚಿನ್ನದ ದರ ಇಳಿಕೆ. ಒಂದ್ ಕಡೆ ಪ್ರಧಾನಿ ಮೋದಿ ಅವರು ಯುದ್ಧದ ಸಂಕಷ್ಟ ಸಮಯದಲ್ಲಿ ಬಂಗಾರ ಖರೀದಿಯನ್ನ 1 ವರ್ಷ ಮಾಡಬೇಡಿ ಅಂದ್ರು. ಈಗ ಯುದ್ಧದ ಕಾರ್ಮೋಡ ಕರಗಿದೆ. ಗಗನಕ್ಕೇರಿದ್ದ ಚಿನ್ನ ನಿಧಾನವಾಗಿ ದರ ಇಳಿಕೆ ಕಾಣುತ್ತಿದೆ. ಯುದ್ಧ ಮುಗಿದ ಬೆನ್ನಲ್ಲೇ ಸತತ 4-5 ದಿನದಿಂದ ಬಂಗಾರದ ದರ ಇಳಿಕೆ ಕಂಡಿದೆ. ಎಷ್ಟಿದೆ ಬಂಗಾರದ ಬೆಲೆ? 24 ಕ್ಯಾರೆಟ್ ಚಿನ್ನ 10 ಗ್ರಾಂಗೆ 1,46,080 ರೂಪಾಯಿ. 22 ಕ್ಯಾರೆಟ್ ಚಿನ್ನ 10 ಗ್ರಾಂಗೆ 1,33,900 ರೂಪಾಯಿ ಇದೆ. ಇನ್ನು ಬೆಳ್ಳಿ ದರವು ಕೆಜಿಗೆ 10,000 ಇಳಿಕೆ ಕಂಡಿದ್ದು 1,50,000 ಆಸುಪಾಸಿಗೆ ಬಂದಿದೆ. ಸತತ ಬಂಗಾರದ ದರ ಇಳಿಕೆಗೆ ಏನು ಕಾರಣ ಅಂತ ನೋಡೋದಾದ್ರೆ, ಚಿನ್ನದ ದರ ಇಳಿಕೆಗೆ ಕಾರಣ ಮುಂಬೈ ಷೇರುಪೇಟೆ ಸತತ 4 ದಿನಗಳಿಂದ ಏರುಗತಿಯಲ್ಲಿದೆ. ಜಾಗತಿಕ ಮಾರುಕಟ್ಟೆಗಳ ನಡೆ ಕೂಡ ಸಕಾರಾತ್ಮಕವಾಗಿದೆ. ಹೀಗಾಗಿ ಹೂಡಿಕೆದಾರರಿಗೆ ಷೇರುಪೇಟೆಯಲ್ಲಿ ಹೂಡಿಕೆ ಮಾಡುವುದರಿಂದ ಹೆಚ್ಚು ಲಾಭದಾಯಕ ಎಂದೆನಿಸಿದೆ. ಇದರಿಂದ ಸತತ 4ನೇ ದಿನ ಕೂಡ ಚಿನ್ನದ ಬೇಡಿಕೆ ಕಡಿಮೆಯಾಗಿದೆ. ಇನ್ನು ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿ ದರಗಳ ಕುರಿತು ಪ್ರಮುಖ ನಿರ್ಧಾರಗಳನ್ನ ಪ್ರಕಟಿಸೋದ್ರಿಂದ ಹೂಡಿಕೆದಾರರು ಎಚ್ಚರಿಕೆಯಿಂದ ಇರೋದು ಚಿನ್ನದ ಮೇಲಿನ ಹೂಡಿಕೆಯ ಡಿಮ್ಯಾಂಡ್ ಇಳಿಮುಖವಾಗಿರೋದು. ಅಮೆರಿಕ ದೇಶದಲ್ಲಿ ಬಡ್ಡಿ ದರಗಳು ಏನು ಕಡಿತ ಆಗತ್ತೆ ಅಂತ ಮಾಹಿತಿ ಇತ್ತು. ಸೊ ಯಾವಾಗ ಕಚ್ಚಾ ತೈಲ ಯುದ್ಧದಿಂದ ಜಾಸ್ತಿ ಆಯಿತು, ಯಾವಾಗ ಇನ್ಫ್ಲೇಷನ್ ಜಾಸ್ತಿ ಆಯಿತು, ಬಡ್ಡಿ ದರಗಳು ಅದು ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಬೆಳ್ಳಿ ದರಗಳಲ್ಲಿ ಇಳಿಕೆ ಕಾಣ್ತು. ಯಾವಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಕಡಿಮೆ ಆಗುತ್ತೋ ನಮ್ಮ ದೇಶದಲ್ಲೂ ಕೂಡ ಇಳಿಕೆಯನ್ನ ಕಾಣ್ತೀವಿ. ನಾನು ಆಭರಣಕ್ಕೋಸ್ಕರ ಖರೀದಿ ಮಾಡಬೇಕು ಅಂತಿದ್ದೀನಿ ಅನ್ನೋರು ಖಂಡಿತವಾಗ್ಲೂ ಚಿನ್ನ ಬೆಳ್ಳಿಯನ್ನ ಈ ಕುಸಿತದಲ್ಲಿ ಖರೀದಿ ಮಾಡೋದು ಉತ್ತಮ ಅಂತ ಹೇಳ್ತಾ ಇದ್ದೀನಿ. ಶಾರ್ಟ್ ಟರ್ಮ್ಗೆ ಅಥವಾ ಇನ್ನೊಂದು ವಾರ 15 ದಿವಸಕ್ಕೆ ಇಲ್ಲಿಂದ ಇನ್ನೊಂಚೂರು 5% ಕುಸಿತ ಆಗ್ಬೋದಾ ಅಂದ್ರೆ ಆಗುವ ಸಾಧ್ಯತೆ ಇದೆ. ಸೊ ಚಿನ್ನ ಬೆಳ್ಳಿಯನ್ನ ದೀರ್ಘಾವಧಿಗೆ ಯಾರ್ಯಾರು ಹೂಡಿಕೆ ಮಾಡಬೇಕು ಅಂತಿದ್ದೀರಾ, ಈ ಕರೆಕ್ಷನ್ ಅಲ್ಲಿ ಬೈ ಮಾಡ್ಕೊಳೋದು ಒಳ್ಳೇದು. ಈಗ ಆಲ್ರೆಡಿ ಬೆಳ್ಳಿಯಲ್ಲಿ ನೀವು 4,20,000 ರೂಪಾಯಿ ಕೆಜಿಯಿಂದ 2.5 ಲಕ್ಷಕ್ಕೆ ಬೆಳ್ಳಿ ಬಂದಿದೆ ಅಂದ್ರೆ ನೀವು ಆಲ್ರೆಡಿ 40% ಕುಸಿತವನ್ನ ಕಂಡಿದ್ದೀರಾ. ಇನ್ನ ಕುಸಿತ ಆಗತ್ತೆ ಅಂತ ನಿರೀಕ್ಷಿಸೋ ಬದಲು ಹಂತವಾಗಿ ಒಟ್ಟಾರೆ ಚಿನ್ನದ ದರವೇನೋ ಕಡಿಮೆಯಾಗಿದೆ, ಆದ್ರೆ ಪ್ರಧಾನಿ ಕರೆಯಿಂದಾಗಿ ಅದರ ಎಫೆಕ್ಟ್ ಚಿನ್ನದ ವ್ಯಾಪಾರದ ಮೇಲೆ ಇದೆ. ಹೀಗಾಗಿ ಜನ ಚಿನ್ನ ಖರೀದಿಗೆ ಮುಗಿಬೀಳ್ತಿಲ್ಲ ಅನ್ನೋದು ಅಷ್ಟೇ ಸತ್ಯ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.